ನಮಸ್ಕಾರ ವೀಕ್ಷಕರೇ, ಲರ್ನ್ ಟುಗೆದರ್ ಚಾನಲ್ಗೆ ಸ್ವಾಗತ. ತುಂತುರು ಮಳೆ ಬರೋ ಸಮಯದಲ್ಲಿ ಮನೇಲಿ ಏನಾದ್ರು ಚೆನ್ನಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಡ್ರೈ ಗೋಬಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನಮಗೆ ಡ್ರೈ ಗೋಬಿನ ಮಾಡಲಿಕ್ಕೆ. ಇಲ್ಲಿ 1 kg ಕಾಲಿಫ್ಲವರ್ನ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಕಪ್ಪು ಮೈದಾ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ. 10 ಹೆಸಳು ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅರಿಶಿನ ಕೂಡ ತೊಗೊಂಡಿದ್ದೀನಿ. ಫ್ರೈ ಮಾಡಲಿಕ್ಕೆ ಎಣ್ಣೆ. ಮೊದಲು ಒಂದು ಪಾತ್ರೆನ ತೊಗೊಂಡು ನೀರನ್ನು ಹಾಕ್ಕೊಂಡು ಕುದೀಲಿಕ್ಕೆ ಇಟ್ಟಿದ್ದೀನಿ. 1 ಟೇಬಲ್ ಸ್ಪೂನು ಉಪ್ಪು ಜೊತೆಗೆ 1 ಟೇಬಲ್ ಸ್ಪೂನ್ ಅರಿಶಿನದ ಪುಡಿನ ಕೂಡ ಆ್ಯಡ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕುದಿಸೋದು ಬೇಡ. ಆ ನಂತರ ತೊಳೆದು ಕಟ್ ಮಾಡಿ ಇಟ್ಕೊಂಡಂಥ ಕಾಲಿಫ್ಲವರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಕ್ಬಿಟ್ಟು 10 ನಿಮಿಷ ಹಾಗೆ ಮುಚ್ಚಿಡಬೇಕು. ನಂತರ 10 ನಿಮಿಷ ಆದಮೇಲೆ ಅದನ್ನು ಸೋಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಇನ್ನೊಂದು ಸಲ ವಾಶ್ ಮಾಡ್ಕೊಂಡು ತೊಗೋಬೇಕು. ಯಾಕಂದರೆ ಅದರಲ್ಲಿರೋ ಪೆಸ್ಟಿಸೈಡ್ಸ್ ಎಲ್ಲ ಹೋಗಬೇಕು, ಕೆಮಿಕಲ್ಸ್ ಎಲ್ಲ ಹೋಗಿ ಏನಾದರೂ ಹುಳಗಳಿದ್ದರೆ ಎಲ್ಲದೂ ಕೂಡ ಆಚೆ ಬಂದುಬಿಡುತ್ತೆ. ಸೊ ಆನಂತರ ಅದು ಈ ರೀತಿ ರೆಡಿಯಾಗಿರುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ತೊಗೊಂಡಿರೋಂಥ ಇದಕ್ಕೆ 2 ಬೌಲ್ ಮೈದಾ ಹಿಟ್ಟು, 1 ಬೌಲ್ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಬೌಲ್ ಅಕ್ಕಿ ಹಿಟ್ಟು 2 ಬೌಲ್ ಮೈದಾ ಹಿಟ್ಟನ್ನು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ 1 kg ಕಾಲಿಫ್ಲವರ್ ತೊಗೊಂಡಿರೋದಕ್ಕೆ ನಾವಿಲ್ಲಿ. ಸೊ ಅದಾದ ನಂತರ 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ದೆನ್ ಗರಂ ಮಸಾಲ ಪೌಡ್ರು, ಇಲ್ಲಿ ನಾನು ಮನೇಲಿ ಮಾಡಿರೋಂಥ ಸಾಂಬಾರು ಪೌಡ್ರು 1 ಸ್ಪೂನ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗರಂ ಮಸಾಲ ಪೌಡರ್ನೂ ಆ್ಯಡ್ ಮಾಡ್ಕೋಬೋದು. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದ ನಂತರ ಇದನ್ನು ಸರಿಯಾದ ರೀತಿ ಬೈಂಡಿಂಗ್ ಆಗೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ತೊಗೊಂಡಿರೋ ಕಾಲಿಫ್ಲವರ್ಗೆ ನೀಟಾಗಿ ಅದ್ರ ಮೇಲೆಲ್ಲ ಹಿಟ್ಟು ಹದವಾಗಿ ಕೂರಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೀರನ್ನು ನೋಡ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಚುಮ್ಕಿಸ್ಕೊತ ಆ್ಯಡ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಸೊ ಹಿಟ್ಟು ಎಲ್ಲ ಇದು ಕಾಲಿಫ್ಲವರ್ಗೆ ಎಲ್ಲ ಹಿಟ್ಟು ಚೆನ್ನಾಗಿ ಬೆರಿಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಈಗ ಎಣ್ಣೆ ಕಾಯ್ದಿದೆ, ರೆಡಿ ಇದೆ. ಸೊ ನೋಡಿ, ಈಗ ತೊಗೊಂಡಿರೋಂಥ ಹದ ಯಾವ ರೀತಿ ಇದೆ ಅಂತ ಕಾಣಿಸ್ತಾ ಇದೆ ನಿಮಗೆ. ಒಂದೊಂದನ್ನೇ ಹಾಕ್ಕೊತಾ ಹೋಗ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಈಗ ಕಾಣಿಸ್ತಾ ಇದೆ ನಿಮಗೆ, ತುಂಬ ನೊರೆ ಬರ್ತಾ ಇದೆ. ಹಾಕುವಂಥ ಸಮಯದಲ್ಲಿ ತುಂಬ ನೊರೆ ಬರೋ ಅಂಥದ್ದು ಕಾಣಿಸುತ್ತೆ. ಸೊ ಇದು ಚೆನ್ನಾಗಿ ಬೇಯ್ತಾ ಫ್ರೈ ಆಗ್ತಾ ಏನಾಗುತ್ತೆ, ನೊರೆ ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ತೀರಾ ಪೂರ್ತಿ ನೊರೆ ಇನ್ನೇನು ಕಡಿಮೆನೇ ಆಯಿತು, ನೊರೆನೇ ಇಲ್ಲ ಅನ್ನೋ ಟೈಮಲ್ಲಿ ಇದು ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಇವಾಗ ಕಾಣಿಸ್ತಾ ಇದೆ ನಿಮಗೆ, ನೊರೆ ತುಂಬ ಕಡಿಮೆ ಆಯಿತು. ಈಗ ಸ್ವಲ್ಪ ತೊಗೊಂಡಿರೋಂಥ 10 ಹೆಸರು ಕರಿಬೇವಿನ ಸೊಪ್ಪನ್ನ ಹಾಕಿ ಈಗ ನೋಡಿ ಚೆನ್ನಾಗಿ ಹೊಂಬಣ್ಣಕ್ಕೆ ಬರೋ ಥರ ಫ್ರೈ ಆಗಿದೆ. ಸೊ ಇವಾಗ ತೆಗಿಬೋದು. ಈಗ ನೋಡಿ, ನಾವು ಈ ಕಾಲಿಫ್ಲವರ್ ಡ್ರೈ ಗೋಬಿ ರೆಡಿ ಆಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ಲ ರೀತಿಯ ರೆಸಿಪಿಗಳು ಬರ್ತಾ ಇರುತ್ತೆ ನಮ್ಮ ಚಾನಲಿಂದ. ನಿಮ್ಮ ಸಹಕಾರ ಇದೇ ಥರ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.